ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನೀವೆಲ್ಲ ನಾರ್ಮಲಾಗಿ ಅಕ್ಕಿ ರೊಟ್ಟಿಯನ್ನು ತಿಂದಿರ್ತೀರಿ. ಆದರೆ ಇವಾಗ ಅವರೆಕಾಳು ಸೀಸನ್ ಅಲ್ಲ, ನಾನು ಅವರೆಕಾಳನ್ನು ಹಾಕಿ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರ್ಸಕತ್ತೀನಿ. ನಿಮ್ಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಬಹಳನ ಸುಲಭ. ಬರೀ ಹಂಗಿದ್ರೆ ಇವತ್ತಿನ ದಿವಸ ನಾವು ಅಕ್ಕಿ ರೊಟ್ಟಿನ ಹೆಂಗೆ ಮಾಡೋದು ಅಂತಂದೇಳಿ ತುಂಬ ಸರಳವಾದಂಥ ವಿಧಾನದೊಳಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೇನೆ. ಮೊದಲಿಗೆ ನಾನಿಲ್ಲೇ ಒಂದು ಬೌಲಷ್ಟು, ಯಾವುದಾದ್ರೂ ಒಂದು ಬೌಲ್ ತೊಗೊಳ್ರಿ. ಒಂದು ಬೌಲಷ್ಟು ನಾನಿಲ್ಲೇ ಅವರೆಕಾಳನ್ನು ಸುಲಿದಿಟ್ಕೊಂಡೇನಿ. ಸುಲಿದಿರುವಂಥ ಈ ಅವರೆಕಾಳನ್ನು ಒಂದು ಬೌಲಷ್ಟು ನೀರನ್ನು ಹಾಕಿ ಅದಕ್ಕೊಂದಷ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಅವರೆಕಾಳನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಏನು ಕುದಿಯೋದು ಬೇಡ, ಒಂದು 4 ರಿಂದ 5 ನಿಮಿಷ ಕುದ್ರೆ ಸಾಕು. ನೋಡಿರಿ, ಈ ರೀತಿಯಾಗಿ ಒಂದು 4 ರಿಂದ 5 ನಿಮಿಷ ಕುದ್ರೆ ಸಾಕು. ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು ಇದಕ್ಕೆ. ಅಕ್ಕಿ ರೊಟ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ಅಂದ್ರೆ ನಾವು ಅಕ್ಕಿ ರೊಟ್ಟಿ ತಿನ್ನುವಾಗ ಇದು ಉಪ್ಪನ್ನೆಲ್ಲ ಹೀರ್ಕೊಂಡಿರ್ತೈತಲ್ಲ, ಒಂಥರ ರುಚಿ ಕೊಡ್ತೈತಿ. ಅದಕ್ಕೋಸ್ಕರ ನೋಡಿರಿ, ಇಷ್ಟು ಬೆಂದರೆ ಸಾಕು ಅಕ್ಕಿ ರೊಟ್ಟಿಗೆ. ಈಗ ನಾನು ಇದನ್ನು ತಳಗಿಳಿಸ್ಕೊಂಡು ಸ್ವಲ್ಪ ಆರಿದ ನಂತರ ನಾನಿಲ್ಲಿ ಒಂದು ಬೌಲು ಅವರೆಕಾಳಿಗೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳಕತ್ತೀನಿ. ನಂತರ ಸಣ್ಣ ಕಟ್ ಮಾಡಿರುವಂಥ ಒಂದು 2-3 ರಿಂದ 3 ಹಸಿಮೆಣ್ಸಿಕಾಯಿ ಹಾಕ್ಕೊಂಡೀನಿ. ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡೆಯನ್ನು ಸೇರಿಸ್ಕೊಂಡೀನಿ. ನಂತರ 1 ಚಮಚ ಅಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡೀನಿ. ಮತ್ತು ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಮತ್ತು ಕೊತ್ತಂಬರಿ ಅಂತೂ ನೀವು ಸ್ವಲ್ಪ ಧಾರಾಳವಾಗಿ ಹಾಕಿದ್ರೂ ಪರವಾಗಿಲ್ಲ. ಇದ್ರ ಜೊತೆಗೆ ನೀವು ಸಬ್ಬಸ್ಗಿ ಕೂಡ ಸೇರಿಸ್ಕೋಬೋದು. ಮೆಂತ್ಯ ಪಲ್ಯ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಭಾಳ ರುಚಿಯಾಗಿರುತ್ತೆ. ಅದು ಫ್ಲೇವರ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಮತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ಒಂದು ಅರ್ಧ ಬೌಲಷ್ಟು ಫ್ರೆಶ್ಶಾಗಿ ತುರಿದಿರುವಂಥ ಹಸಿ ಕೊಬ್ಬರಿನ ನಾನು ಇದ್ರ ಜೊತೆಗೆ ಸೇರಿಸ್ಕೊಂಡಿನಿ. ಇದು ಅಂತೂ ಒಳ್ಳೆ ಟೇಸ್ಟ್ ಕೊಡುತ್ತಂತ ಅಂದರೂ ಪರವಾಗಿಲ್ಲ, ಭಾಳ ರುಚಿಯಾಗಿತ್ತು ಹಸಿ ಕೊಬ್ಬರಿ ಹಾಕ್ಕೊಳೋದ್ರಿಂದ. ಈಗ ಮೊದಲಿಗೆ ನಾವು ನಾರ್ಮಲಾಗಿ ಇದನ್ನು ಎಲ್ಲನೂ ಕಲಿಸ್ಕೊಂಡ್ಬಿಡೋಣಂತ. ಈಗ ಇದು ಡ್ರೈ ಅನ್ಸುತ್ತಲ್ಲ, ನೀವು ಇದನ್ನು ತಣ್ಣೀರು ಹಾಕ್ಕೊಂಡು ನಾದ್ಕೊಳೋದ್ರ ಬದಲಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ನೀವು ನಾದ್ಕೊಂಡ್ರಿ ಅಂತಂದೆ ಅಂದ್ರೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಬಹಳ ಸುಲಭವಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಮೊದಲಿಗೆ ಸ್ಪೂನ್ ಮುಖಾಂತರ ಎಲ್ಲನೂ ಕಲಿಸ್ಕೊಳ್ರಿ, ಯಾಕಂದರೆ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ. ಆ ನಂತರ ಸ್ವಲ್ಪ ಆರಿದ ನಂತರ ನೀವು ಕೈಯಿಂದ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಮೊದಲು ಸ್ಪೂನ್ಲಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ನಂತರ ನೋಡಿರಿ, ಆರಿದ ಮೇಲೆ ನಾನು ಕೈಯಿಂದ ಈ ರೀತಿ ತಟ್ಕೊಂಡಿನಿ. ನೀವು ಚಪಾತಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ನೀವು ಇದನ್ನು ನಾದಿ ಇಟ್ಕೊಳ್ರಿ. ನಂತರ ಇದನ್ನು ಹೆಂಗೆ ತಟ್ಟೋದು ಅಂತ ತೋರಿಸ್ಕೊಡ್ತೀನಿ. ನಾನೆಲ್ಲ ಒಂದು ಬಟರ್ ಪೇಪರ್ ತೊಗೊಂಡಿನಿ. ನೀವು ಹೋಳಿಗೆ ಹಂಚಿ ತಗಡಿರುತ್ತಲ್ಲ ಅದು ಬೇಕಿದ್ರೂ ತೊಗೋಬೋದು. ಇಲ್ಲ ನಾನು ಬಟರ್ ಪೇಪರ್ ತೊಗೊಂಡು, ಇಲ್ಲ ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ಬೇಕಾದರೂ ತೊಗೋಬೋದು. ಈ ಬಟರ್ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಳ್ರಿ. ಹಚ್ಕೊಂಡು ಈ ರೀತಿಯಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು ಕೈಯಿಂದ. ಅಷ್ಟು ಸರಳವಾಗಿ ಆರಾಮಾಗಿ ಬರುತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ರಿ, ಅಂದ್ರೆ ನಿಮ್ಗೆ ಕೈಗೆ ಅಂಟ್ಕೊಳೋದಿಲ್ಲ ಅಕ್ಕಿ ರೊಟ್ಟಿ. ನೋಡಿರಿ, ಈಗ ಇಷ್ಟು ದೊಡ್ಡದಾಗಿ ನಾನು ಲಟ್ಟಿಸ್ಕೊಂಡಿನಿ, ತಟ್ಕೊಂಡಿನಿ ಕೈಯಿಂದ. ಈಗ ಹಂಚು ಕಾದಿರುವಂಥ ಹಂಚಿಗೆ ನಾನು ಇದನ್ನು ಅಕ್ಕಿ ರೊಟ್ಟಿನ ಹಾಕ್ಕೊಂಡು ಸ್ವಲ್ಪ ಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡ್ರಿ ಅಂದ್ರೆ ಕೆಳಗಡೆ ಅದು ಅಂಟ್ಕೊತೈತಲ್ಲ, ಮೇಲಿಂದ ಬಟರ್ ಪೇಪರ್ ಈಸಿಯಾಗಿ ಬರುತ್ತೆ. ಈಗ ಇದನ್ನು ಕೆಳಗೆ ಮೇಲೆ ಸ್ವಲ್ಪ ಬೇಯಿಸ್ಕೊಂಡಾದ ನಂತರ ನೀವು ಇದಕ್ಕೆ ತುಪ್ಪ ಹಚ್ಕೋಬೋದು, ಇಲ್ಲ ಅಂದರೆ ಎಣ್ಣೆ ಕೂಡ ಹಚ್ಕೋಬೋದು. ನಾನಿಲ್ಲೇ ಸ್ವಲ್ಪ 1-2 ಸೈಡ್ ಸ್ವಲ್ಪ ಬೆಂದಾದ ನಂತರ ತುಪ್ಪ ಸೇರಿಸ್ಕೊಂಡಿನಿ. ಒಳ್ಳೆ ಪರಿಮಳ ಬರುತ್ತೆ ತುಪ್ಪ ಹಚ್ಕೊಳೋದ್ರಿಂದ. ರುಚಿ ಕೂಡ ಅದ್ಭುತವಾಗಿ ಇರ್ತೈತಿ. ನಂತರ 2 ಕಡೆಗೂ ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡೇನಿ. ನಿಧಾನಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಳ್ರಿ. ನೋಡಿರಿ, 2 ಸೈಡ್ ನಾನು ಇದನ್ನು ಬೇಯಿಸ್ಕೊಂಡು. ಈಗ ಅವರೆಕಾಳು ಸೀಸನ್ ಅಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ನೀವು ನಾರ್ಮಲಾಗಿ ಅಕ್ಕಿ ರೊಟ್ಟಿ ತಿನ್ನೋದ್ರ ಬದಲಾಗಿ ಅವರೆಕಾಳು ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡ್ರಿ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಕೊಬ್ಬರಿ ಚಟ್ನಿ ಜೊತೆಗಾದರೂ ತಿನ್ಬೋದು, ಅಥವಾ ಮೊಸರು ಹಚ್ಕೊಳ್ಬೇಕಾದ್ರೂ ನೀವು ತಿನ್ಬೋದು. ಕೊಬ್ಬರಿ ಚಟ್ನಿ ಜೊತೆಗೆ ಭಾಳ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಭಾಳ ಮಸ್ತ್ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಈಗ ಅವರೆಕಾಳು ಸೀಸನ್ ಹೋಗೋದಷ್ಟೊತ್ತಿಗೆ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ನನ್ನ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ರಿ. ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.